ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ 1:30 ಆಗಿದೆ. ಬೆಳಗ್ಗೆ ತಿಂಡಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಆಗಿ ಊಟನೂ ಆಯಿತು. ನಾನು ಬ್ಲಾಗ್ನ ಮಾಡಲಿಲ್ಲ. ಪಾಪು ಸ್ಕೂಲಿಗೆ ಹೋಗಿದ್ದಾನೆ. ಇನ್ನು ಬರೋದು 4 ಗಂಟೆ ಆಗುತ್ತೆ. ಎಲ್ಲ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಹಾಗೆಯೇ ಒಂದು ಮೀಶೋದಿಂದ ಒಂದು ಬ್ಲೌಸನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಅದು ನಿನ್ನೆ ಬಂದಿತ್ತು. ನಾನು ಅದನ್ನು ನಿನ್ನೆ ಬ್ಲಾಗ್ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ತೋರ್ಸೋಕ್ಕಾಗಲಿಲ್ಲ. ಇವತ್ತು ನಾನು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಈ ಬ್ಲಾಗಲ್ಲಿ ನಾನು ಆ ಬ್ಲೌಸನ್ನು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ. ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಚಟ್ನಿ ಪುಡಿ ಮಾಡೋಣ. ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ಮಾಡಿ ಅದಾದಮೇಲೆ ನಿಮ್ಮ ಜೊತೆ ಬ್ಲೌಸ್ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ಅಲ್ಪ ಸ್ವಲ್ಪ ಮನೆ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಾಯಿತು. ಸ್ನಾನ ಮಾಡಾದಮೇಲೆ ಈಗ ಶೇಂಗಾ ಪುಡಿನ ಮಾಡ್ತಾಯಿದ್ದೀನಿ. ಶೇಂಗಾನ ಒಂದು ಅರ್ಧ KGಯಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ. ನಮಗೆ ಸಾಕು ಅಂಥೇಳಿ, ಇರೋದೇ 3 ಜನ ಅಲ್ವಾ. ಪಾಪು ಅಂತೂ ಜಾಸ್ತಿ ಏನು ತಿನ್ನಲ್ಲ. ತಿಂದರೆ ನಾನು ನಮ್ಮ ಯಜಮಾನರು ಮಾತ್ರ. ಅರ್ಧ KGಯಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಕೆಲವೊಂದು ಶೇಂಗಾ ಬೀಜ ಹಾಳಾಗಿರುತ್ತೆ. ಅದನ್ನೆಲ್ಲ ನೋಡಿ ಚೆನ್ನಾಗಿ ಆರಿಸಿ ತೆಗಿಬೇಕು. ಹಾಳಾಗಿರುತ್ತೆ ಅಂದರೆ ತಿಂದಾಗ ಕಹಿ ಕಹಿ ಅನಿಸುತ್ತಲ್ಲ, ಆ ಥರ ಇದ್ದಿದ್ದು ಎಲ್ಲನೂ ತೆಗೆದು ಆರಿಸಿಟ್ಕೊಬೇಕು. ಕೆಲವೊಂದು ಸಿಪ್ಪೆ ಸಮೇತ ಹೋಗಿರ್ತವೆ, ಅದು ಸಮೇತ ಕಹಿ ಇರುತ್ತೆ. ಕೆಲವೊಂದು ಒಂಥರ ಹುಳ ಹಿಡ್ದಂಗೆ ಆಗಿರುತ್ತೆ, ಅದು ಸಮೇತ ಕಹಿ ಇರುತ್ತೆ. ಅಂಥದ್ದನ್ನೆಲ್ಲ ಕ್ಲೀನಾಗಿ ನೋಡಿ ಆರಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಎಲ್ಲದನ್ನು ನೋಡಿ ಕ್ಲೀನಾಗಿ ಆರಿಸಿಟ್ಕೊಂಡಿದ್ದೀನಿ. ಈ ಥರ ಆರಿಸಿಟ್ಕೊಂಡ್ರೆ ಚಟ್ನಿ ಪುಡಿ ಬೇಗ ಹಾಳಾಗಲ್ಲ. ಒಂದು 2-3 ತಿಂಗಳು ಫ್ರಿಜ್ಜಲ್ಲಿ ಇಡಲಿಲ್ಲ ಅಂದರೂ ಸಮೇತನೂ ಒಂದು 2-3 ತಿಂಗಳಾದರೂ ಚೆನ್ನಾಗಿರತ್ತೆ, ಹಾಳಾಗಲ್ಲ ಚಟ್ನಿ ಪುಡಿ. ಈಗ ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು, ಗ್ಯಾಸು ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲಿ ಇರಬೇಕು. ಲೋ ಫ್ಲೇಮಲ್ಲಿಟ್ಟು ಶೇಂಗಾ ಬೀಜನ ನಾವು ಹುರ್ಕೊಳ್ಬೇಕಾಗತ್ತೆ. ತುಂಬಾ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಶೇಂಗಾ ಬೀಜದ ಮೇಲ್ಗಡೆ ಸಿಪ್ಪೆ ಏನಿದೆ ಅದು ಮಾತ್ರ ಕಂದು ಬಣ್ಣಕ್ಕೆ ಬಂದು ಶೇಂಗಾ ಹುರಿದಿರೋ ಥರ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ, ನಮಗೆ ಎಷ್ಟಾಗುತ್ತೋ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಶೇಂಗಾನ ತುಂಬ ಹೊತ್ತು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಬೇಗನೆ ಆಗಲಿ ಅಂತ ಹೇಳಿ ಹೈ ಫ್ಲೇಮಲ್ಲಿಟ್ಟು ಗಡಿಬಿಡಿಲಿ ಮಾಡೋಕ್ಕೆ ಹೋದರೆ ಶೇಂಗಾ ಚಟ್ನಿ ಪುಡಿ ಬೇಗನೆ ಹಾಳಾಗತ್ತೆ, ನಾವು ಮಾಡಿದ್ದು ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಟೈಮ್ ಹಿಡಿಯತ್ತೆ, ಆದರೆ ತಿನ್ನೋವಾಗ ಒಳ್ಳೆ ರುಚಿ ಇರುತ್ತೆ. ಅದಕ್ಕೋಸ್ಕರನಾದ್ರು ನಾವು ಟೈಮ್ ಕೊಟ್ಟು ಇಂಥದ್ದನ್ನೆಲ್ಲ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹುರ್ಕೊಳ್ಳುವಾಗ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂತಂದರೆ ಒಂದೇ ಕಡೆ ಸೀದೋಗಿಬಿಡತ್ತೆ. ಅದಕ್ಕೋಸ್ಕರ ಆವಾಗ ಈ ಥರ ಕೈ ಆಡಿಸ್ತಾ ಇದ್ದರೆ ಎಲ್ಲ ಕಡೆನೂ ಚೆನ್ನಾಗಿ ಬೇಯತ್ತೆ. ನೋಡಿ, ಈ ರೀತಿಯಾಗಿ ಈ ಕಲರಲ್ಲಿ ಬಂದರೆ ಸಾಕು, ಹುರಿದಿದೆ ಅಂತ ಅರ್ಥ. ಈಗ ಇಷ್ಟು ಸಾಕು. ನಾನು ಇದನ್ನು ಲೋ ಫ್ಲೇಮಲ್ಲಿಟ್ಟೆ ಹುರಿದಿದ್ದು. ನಾನೀಗ ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ತುಂಬ ಬಿಸಿ ಇದೆ, ಈಗ ಸಿಪ್ಪೆ ತೆಗಿಯೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಸ್ವಲ್ಪ ಹೊತ್ತು ಇಡ್ತೀನಿ ಹಾಗೇನೆ. ಇದೀಗ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಅದನ್ನು ಚೆನ್ನಾಗಿ ಕೈಯಲ್ಲಿ ಒತ್ತಿ ಸಿಪ್ಪೆನ ತಕ್ಕೊಬೇಕು. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಅಡುಗೆ ರೂಮಿಗೆ ಅಷ್ಟೊಂದು ಹೊರಗಡೆಯಿಂದ ಬೆಳಕು ಬರಲ್ಲ. ನಾನು ಲೈಟ್ ಬೆಳಕಲ್ಲೇ ಅಡುಗೆ ಮಾಡೋದು. ಹಗಲಾದರೂ ಅಷ್ಟೇ, ರಾತ್ರಿ ಆದರೂ ಅಷ್ಟೇ ಲೈಟ್ ಹಾಕ್ಕೊಂಡೇ ಕೆಲಸ ಮಾಡಬೇಕು. ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೂ ಅಷ್ಟೇ, ಮಧ್ಯಾಹ್ನ ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ರಾತ್ರಿ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಬೆಳಕೇ ಬರಲ್ಲ ಜಾಸ್ತಿ. ಅದಕ್ಕೋಸ್ಕರ ನಾನು ಲೈಟ್ ಬೆಳಕಲ್ಲೇ ಕೆಲಸ ಮಾಡೋದು ಅಡುಗೆ ರೂಮಲ್ಲಿ. ಅದರಿಂದ ಇಲ್ಲಿ ಬೆಳಕು ಕಮ್ಮಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಸಿಪ್ಪೆನೆಲ್ಲ ತೆಗೆದು ಸಿಪ್ಪೆನ ಕ್ಲೀನ್ ಮಾಡ್ಕೊಂಡಾಯಿತು ಎಲ್ಲದರದ್ದು. ಈಗ ಇದನ್ನು ಒಂದು ಜಾರಿಗೆ ಹಾಕಿ ಇದನ್ನು ಲೈಟಾಗಿ ತರಿಯಾಗಿ ರುಬ್ಬಬೇಕು. ತೀರಾ ತರಿ ಆಗೋದಲ್ಲ, ಒಂದೆರಡು ಶೇಂಗಾ ಬೀಜ ಹಾಗೆ ಇದ್ರೂ ನಡೆಯುತ್ತೆ. ಆ ರೀತಿ ತರಿಯಾಗಿ
ರುಬ್ಕೊಂಬರಬೇಕು. ನೋಡಿ ಈ ರೀತಿ ಇದ್ದರೆ ಸಾಕು. ಇದಕ್ಕೆ ನಾವೀಗ ಒಂದು 2-3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ. ಜೊತೆಗೆ ಒಂದು ದೊಡ್ಡ ಗಾತ್ರದ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದೆರಡನ್ನು ಇದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ. ಜೊತೆಗೆ 1.5 ಸ್ಪೂನಷ್ಟು ನಾನು ಖಾರದ ಪುಡಿನ ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು 1.5 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಈಗ ಮತ್ತೆ 2ನೇ ಸಲ ರುಬ್ಕೊಬೇಕು. 2ನೇ ಸಲ ತೀರಾ ನೈಸ್ ಬೇಡ, ತರಿಯಾಗಿ ರುಬ್ಕೊಂಡು ಒಂದು ತಟ್ಟೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಿದ ತಕ್ಷಣವೇ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಬಾರ್ದು. ಸ್ವಲ್ಪ ಹೊತ್ತು ಹೊರಗಡೆ ಹಾಗೆ ಇರಬೇಕು. ಬಿಸಿ ಇದ್ದಾಗಲೇ ತುಂಬಿಟ್ಬಿಟ್ರೆ ಅದೊಂಥರ ಬೂಸ್ಟ್ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ 1-2 ನಿಮಿಷ ಹೊರಗಡೆ ಹಾಗೆ ತಣ್ಣಗಾಗಕ್ಕೆ ಬಿಡಬೇಕು. ಅದಾದ ನಂತರಕ್ಕೆ ಇದನ್ನು ನಾವು ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ನಡೆಯುತ್ತೆ. ಈ ಟೈಮಲ್ಲಿ ತಟ್ಟೆಗೆ ಏನು ತೆಗೆದಿರ್ತೀವಲ್ಲ ಆ ಟೈಮಲ್ಲಿ ಮತ್ತು ಉಪ್ಪು ಮತ್ತು ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ಹಾಕ್ಕೊಬೋದು. ಹಾಕ್ಕೊಂಡು ಕಲಸಿಟ್ಕೊಂಡ್ರೆ ನಡೆಯುತ್ತೆ. ಹಾಗೆಯೇ ಇದನ್ನು ನಾನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಡ್ತಾ ಇದ್ದೀನಿ. ಒಂದು ಅರ್ಧ kg ಆಗಿರೋದ್ರಿಂದ ಈ ಚಿಕ್ಕ ಡಬ್ಬಿ ನಂಗೆ ಸಾಕು. ಈಗ ಶೇಂಗಾ ಚಟ್ನಿ ಪುಡಿ ರೆಡಿ ಆಯಿತು. ಇದನ್ನು 3-4 ತಿಂಗಳ ತನಕ ಹೊರಗಡೆ ಇಟ್ಕೊಬೋದು. ಫ್ರಿಜ್ಜಲ್ಲಾದರೆ 5-6 ತಿಂಗಳ ತನಕನೂ ಇಟ್ಕೊಬೋದು. ಓಕೆ ಫ್ರೆಂಡ್ಸ್, ಈಗ ಬ್ಲೌಸ್ನ ನೋಡೋಣ. ನಾನು ಇದನ್ನು ಆಲ್ರೆಡಿ ಓಪನ್ ಮಾಡಿ ನೋಡಿ ಇಟ್ಟಿದ್ದೀನಿ. ಈಗ ನಿಮ್ಮ ಜೊತೆ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ ಡಿಸೈನು. ಬ್ಯಾಕ್ ಸೈಡು ಈ ರೀತಿಯಾಗಿ ಡಿಸೈನ್ ಇದೆ. ಕಟ್ಟೋದಕ್ಕೆ ಲೇಸ್ ಕೂಡ ಇದೆ. ಇದು ಫ್ರಂಟ್ ಸೈಡು. ನಂಗೆ ಸ್ಲೀವ್ ಮಾತ್ರ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಇದು ಸ್ಲೀವು. ಬ್ಲೌಸು ಅಷ್ಟೇ, ಬ್ಲೌಸು ಚೆನ್ನಾಗಿದೆ. ಆದರೆ ಇದರಲ್ಲಿ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಬ್ಲ್ಯಾಕ್ ಗ್ರೀನ್ ಥರ ಕಾಣಿಸ್ತಾ ಇದೆ. ಹಂಗಿಲ್ಲ, ಇದು ಡಾರ್ಕ್ ಗ್ರೀನು. ತುಂಬ ಚೆನ್ನಾಗಿದೆ, ಶೈನಿಂಗ್ ಆಗಿದೆ. ಇದರಲ್ಲಿ ಅಷ್ಟು ಮೊಬೈಲ್ನಲ್ಲಿ ಅಷ್ಟು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಲ್ಲರು. ಆದರೆ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಗ್ರೀನ್ ಕಲರಲ್ಲಿದೆ, ಶೈನಿಂಗ್ ಆಗಿದೆ, ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ, ಬಟ್ಟೆನೂ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಅಲ್ಲ ಬ್ಲೌಸು. ನಂಗೆ ತುಂಬಾ ಇಷ್ಟ ಆಯಿತು ಇದು. ಪರ್ಸ್ನಲಿ ತುಂಬ ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಇದು. ನಾನು ಇದಕ್ಕೆ 308 ರೂಪಾಯಿನ ಪೇ ಮಾಡಿದ್ದೆ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡಿ. ಇದರಲ್ಲಿ ತುಂಬಾ ಕಲರ್ ಅವೈಲೇಬಲ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ಒಂದು ರೆಡ್ಡು ಮತ್ತು ಬ್ಲ್ಯಾಕನ್ನು ಆರ್ಡರ್ ಮಾಡಿದ್ದೆ. ಈಗ ಸ್ಟಾರ್ಟಿಂಗ್ ನೋಡೋಣ ಹೇಗಿದೆ ಅಂತ ಹೇಳಿ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಸೊ ಒಂದನ್ನು ತರಿಸ್ಕೊಂಡಿದ್ದೆ. ಇದು ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಸ್ಟಾರ್ಟಿಂಗ್ ತರಿಸುವಾಗ ಹೇಗಿರುತ್ತೆ ಏನೋ ಅಂದ್ಕೊಂಡು ಅವೆರಡನ್ನು ಕ್ಯಾನ್ಸಲ್ ಮಾಡಿಸಿ ಇದನ್ನು ಮಾತ್ರ ನಾನು ಆರ್ಡರ್ ಮಾಡಿದೆ. ಚೆನ್ನಾಗಿದೆ. ಈಗ ಅದನ್ನು ನಾವು ತರಿಸ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ, ಬಟ್ಟೆ ಮಾತ್ರ ಚೆನ್ನಾಗಿ ಸೂಪರಾಗಿದೆ. ಒಳ್ಳೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಡಿಸೈನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಒಂದು ಸಿಂಪಲ್ ಆಗಿರೋ ಸೀರೆಗೆ ಇದನ್ನು ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬ್ಲೌಸ್ ಒಂದು ಗ್ರ್ಯಾಂಡ್ ಆಗಿದ್ರೆ ಸಾಕು, ಸಿಂಪಲ್ ಆಗಿರೋ ಸೀರೆ ಆದರೂ ನಡೆಯುತ್ತೆ. ತುಂಬಾ ಚೆನ್ನಾಗಿದೆ. ನಂಗೆ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಸಂಜೆ ಈಗ 4 ಗಂಟೆ ಆಗಿದೆ. ನನ್ನ ಮಗನ್ನ ಶಾಲೆಯಿಂದ ಕರ್ಕೊಂಡು ಬಂದೆ.
ಜೊತೆಗೆ ಈ ಬ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಬ್ಲೌಸ್ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.